ಮುಂದಿನ ಸುತ್ತಿನ ಪಂದ್ಯ ದಕ್ಷಿಣ ಕನ್ನಡ ವಿರುದ್ಧ ಕೊಡಗು ಹಾಗೂ ಬೆಳಗಾವಿ ವಿರುದ್ಧ ಹಾವೇರಿ. ಈ 4 ತಂಡದ ನಾಯಕತ್ವ ಮಾಟಗಾರಗೊಳಿಸಿ. ದಕ್ಷಿಣ ಕನ್ನಡ ವಿರುದ್ಧ ಕೊಡಗು, ಬೆಳಗಾವಿ ವಿರುದ್ಧ ಹಾವೇರಿ. ಎಸ್ ನೋಡಿ, ಆಟಗಾರರು ಯಾರ್ದು ಊಟ ಆಗಿಲ್ಲ ಆದಷ್ಟು ಬೇಗ ಅಂಕಣದ ಬಳಿ ಬಂದು ಊಟದ ಟೋಕನ್ ಅನ್ನ ತೆಗೆದುಕೊಂಡು ಹೋಗಿ ಆದಷ್ಟು ಬೇಗ ಊಟ ಮಾಡ್ಕೊಳ್ಳಿ. ಅಂಕಣ 2ರಲ್ಲಿ ಈಗಾಗಲೇ ಚಿಕ್ಕಬಳ್ಳಾಪುರ ವಿರುದ್ಧ ಚಿಕ್ಕಮಗಳೂರು. ಎಸ್ ಅಂಕಣ 2ರ ಸ್ಕೋರ್ 6-4, 2 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ. ಅಂಕಣ 1ರಲ್ಲಿ ಮಂಡ್ಯ ವಿರುದ್ಧ ಯಾದಗಿರಿ, 4-3ರಲ್ಲಿ ಪಂದ್ಯ. ಯಾದಗಿರಿ ತಂಡದ ಅನುಭವಿ ದಾಳಿಗಾರ ಜರ್ಸಿ ನಂಬರ್ 08 1 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ತಂಡ ಇದೆ. ರಾಕೇಶ್ ಗೌಡ ಮಂಡ್ಯ ಜಿಲ್ಲಾ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್ ಮಂಡ್ಯ ತಂಡಕ್ಕೆ ಬಂದಂಕ ಸೇರ್ಪಡೆ ಆಗಿದೆ. 5-3, 2 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ದಾಳಿಯಲ್ಲಿ ಯಾದಗಿರಿ ತಂಡದ ಶರಣು ಜರ್ಸಿ ನಂಬರ್ 07. ಚಿಕ್ಕಮಗಳೂರು ವಿರುದ್ಧ ಚಿಕ್ಕಬಳ್ಳಾಪುರ. ಚಿಕ್ಕಮಗಳೂರು ತಂಡದಲ್ಲಿ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ UP ಯೋಧ ತಂಡವನ್ನು ಪ್ರತಿನಿಧಿಸಿದಂತಹ ಗಗನ್ ಗೌಡ ಅವರನ್ನು ಸಹ ಕಾಣಬಹುದಾಗಿದೆ.
ಚಿಕ್ಕಮಗಳೂರು ಜಿಲ್ಲಾ ತಂಡದ ಯಶವಂತ್. ಚಿಕ್ಕಬಳ್ಳಾಪುರ ರೈಟ್ ಕವರ್ ಭಾಗದಿಂದ ವಾಟ್ ಅ ಬ್ಯೂಟಿಫುಲ್ ಬ್ಲಾಕ್. ಒಂದು ಬಲಿಷ್ಠವಾದಂತಹ ಟ್ಯಾಕಲ್ ಅಂತ ಹೇಳ್ಬೋದು. ಒಬ್ಬ ಪ್ರಮುಖ ದಾಳಿಗನ್ನು ನಮ್ಮದಿಸಲು ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ. ನಂದಿ ಬೆಟ್ಟದ ಚಿಕ್ಕಬಳ್ಳಾಪುರ ಜಿಲ್ಲಾ ತಂಡ ಎದುರಿಸ್ತಾ ಇದ್ದಾರೆ ಕಾಫಿನಾಡು ಚಿಕ್ಕಮಗಳೂರು ತಂಡವನ್ನ. 9-5 ಸೂಪರ್ ಟೆಕ್ ಲಾನ್ ಆಗಿದೆ. 4 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ. ಈ ಬಾರಿ ಗ್ಯಾಪ್ ಅನ್ನು ಹುಡುಕಿದ್ರು, ಒಂದೊಳ್ಳೆ ಎಸ್ಕೇಪ್. ಹಲೋ, ವೇದಿಕೆ ಮೇಲಿರುವಂತ ತೀರ್ಪುಗಾರರು ಊಟ ಆಗಿದ್ರೆ ದಯವಿಟ್ಟು ಗ್ರೌಂಡ್ ಬನ್ನಿ. ಮುನ್ನೇಗೌಡ್ರೆ ಊಟ ಆಗಿದ್ರೆ ಬನ್ನಿ ಗ್ರೌಂಡ್. ಮಂಜುನಾಥ್ ಅಳ್ಳಿ ಬನ್ನಿ ಗ್ರೌಂಡ್ ಊಟ ಆಗಿದ್ರೆ. ಸೂಪರ್ ಟೆಕ್ ಲಾನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ದಾಳಿಯಲ್ಲಿ ಚಿಕ್ಕಬಳ್ಳಾಪುರ ತಂಡದ ಯುವ ಪ್ರತಿಭೆ, ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ನಮ್ಮ ದೊಡ್ಡಬಳ್ಳಾಪುರದ ಹೆಮ್ಮೆಯ ನಾಯಕರು, ಯುವ ಮುಖಂಡರು, ನೆಚ್ಚಿನ ಯುವ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ರಾಷ್ಟ್ರದಲ್ಲಿ ಅದ್ದೂರಿಯಾದಂತಹ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಜನಾದ್ರಿ ಕಪ್ 2025 ಇಂದು ದ್ವಿತೀಯ ದಿನದ ಪಂದ್ಯ. ನಿರಂತರವಾಗಿ ಬೆಳಗ್ಗೆಯಿಂದಲೂ ಸಹ ಪಂದ್ಯಗಳು ಚಾಲನೆಯಲ್ಲಿದೆ. 14-5 ಇನ್ ಫೇವರ್ ಆಫ್ ಚಿಕ್ಕಬಳ್ಳಾಪುರ. ಈ ಬಾರಿ ಚಿಕ್ಕಮಗಳೂರು ತಂಡದ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ಗಗನ್ ಗೌಡ, ಯುಪಿಯದ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಖ್ಯಾತನಾಮ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾನೆ. ಒಬ್ಬ ಪ್ರೋ ಕಬಡ್ಡಿ ಆಟಗಾರ ಸಹ ಈ ಒಂದು ಕಬಡ್ಡಿ ಪಂದ್ಯಗಳಲ್ಲಿ ಆಡ್ತಾ ಇರುವಂತದ್ದು ವಿಶೇಷ. ಅದಕ್ಕೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಚಿಕ್ಕಬಳ್ಳಾಪುರ ತಂಡದ ಜರ್ಸಿ ನಂಬರ್ 11. ಬೋನಸ್ ಅಂಕದ ಸೇರ್ಪಡೆ ಆಗ್ತದ ಚಿಕ್ಕಬಳ್ಳಾಪುರ ತಂಡಕ್ಕೆ. ಹಾಗೆ ಒಂದು ಟ್ಯಾಕಲ್ ಪಾಯಿಂಟ್ ಚಿಕ್ಕಮಗಳೂರು ತಂಡಕ್ಕೆ. ಅರ್ಜುನನ ಅಂಕಣದಲ್ಲಿ ಸ್ಕೋರ್ 16-3 ಮಂಡ್ಯ ತಂಡದ ಪರವಾಗಿ. ಅಡ್ವಾನ್ಸ್ ಟ್ಯಾಕಲ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ಮಲ್ಟಿಪಲ್ ರೈಟ್ ಪಾಯಿಂಟ್. 15-10 ಇನ್ ಫೇವರ್ ಆಫ್ ಚಿಕ್ಕಬಳ್ಳಾಪುರ. ತೀರ್ಪುಗಾರರಾಗಿರುವಂತಹ ಮುತ್ತು ಪ್ರಧಾನಿ ಅವರು ಎಲ್ಲಿದ್ರು ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಹಾಗೆ ಸಿದ್ದು ಹೋಳಿರವರು, ಅದೇ ರೀತಿ ಶ್ರೀಯುತ ವೇಣುಗೋಪಾಲ್ ರವರು ಹಾಗೂ ಶ್ರೀಯುತ ಮುನೇಗೌಡರವರು ಸ್ಪೀಡ್ ಆಗಿ ವೇಗವಾಗಿ ಊಟವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರು ನಿರಂತರವಾಗಿ ಬಿಸಿಲಿನಲ್ಲಿ ಬೆಳಿಗ್ಗೆಯಿಂದಲೂ ಸಹ ಬಹಳ ಉತ್ತಮವಾಗಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆ. ನಮ್ಮ ಲಕ್ಷ್ಮೀಶ್ ಜಿಮ್ಮೆ ಅವರು ಮಜ್ಜಿಗೆ ವ್ಯವಸ್ಥೆನ ಆದಷ್ಟು ಬೇಗ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ.
ಸೂಪರ್ ಟೆಕಲ್ ಆನ್ ಆಗಿದೆ. ಸೋಮ ಚಿಕ್ಕಮಗಳೂರು ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಎಸ್ ಲೈನ್ ಟಚ್ ಇದೆ, ಲೈನ್ ಕ್ರಾಸ್ ಆಗಬಾರ್ದಲ್ಲ. ಅಂಕಣ ಒಂದರಲ್ಲಿ ಅರ್ಜುನನ ಅಂಕಣದಲ್ಲಿ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿದೆ. ಈ ಬಾರಿ ಯುವ ದಾಳಿಗಾರ ಎಸ್ ಮಂಡ್ಯ ತಂಡದ ಯುವ ಆಟಗಾರ ಒಂದೊಳ್ಳೆ ರೀಚ್. ತೀರ್ಪುಗಾರರಾಗಿರುವಂತಹ ಮಂಜುನಾಥ್ ಅಳ್ಳೊಳ್ಳಿ ಸರ್ ಅವರು ಎಲ್ಲಿದ್ರು ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಬೇಕು. ದೇವಪ್ಪ ಅವರೇ, ತೀರ್ಪುಗಾರ ಅವ್ರ ಪಕ್ಕದಲ್ಲಿ ನಿಮ್ಮ ಹಿಂದ್ಗಡೆ ಯಾರು ಸಿದ್ದುನಾ? ಸಿದ್ದು ಅವರೇ ಇಲ್ಲಿ ಬನ್ನಿ, ಲೈನ್ ನಂಬರ್ ಬನ್ನಿ ಈ ಕಡೆಗೆ, ಆ ಗ್ರೌಂಡ್ಗೆ. ಹಲೋ ಮಂಜುನಾಥ್ ಅಳ್ಳೊಳ್ಳಿ ಅವ್ರೆ, ಆಮೇಲೆ ಮಾತಾಡೋರೆ ಬನ್ನಿ, ಗ್ರೌಂಡ್ ಬನ್ನಿ. ಸೈಡ್ ಹೋಗಿ ಅವ್ರಿಗೆ ಕಳಿಸಿ, ಇಲ್ಲ ಥರ್ಡ್ ರೇಡ್ ಬನ್ನಿ. It's 18-13, 18-13 in favor of yes, Tharur. What a beautiful ride. ನಿಜವಾಗ್ಲೂ ಆಪತ್ ಬಾಂಧವ. ಇದು ಯುವ ಆಟಗಾರನಿಗೆ ಸಿಗ್ತಾ ಇರುವಂತದ್ದು ಚಪ್ಪಾಳೆ ಪ್ರೋತ್ಸಾಹ. ಕರ್ಣ ಎಸ್ ಯಶವಂತ ಒಬ್ಬ ಪ್ರಮುಖ ಆಟಗಾರನನ್ನ ಪಂದ್ಯಕ್ಕೆ ತಿರುವನ್ನ ನೀಡಿದಂತಹ ಒಬ್ಬ ಆಪತ್ ಬಾಂಧವನನ್ನ ಇಲ್ಲಿ ಔಟ್ ಮಾಡಿದ್ದಾರೆ. ನಿಜವಾಗ್ಲೂ ಕರ್ಣ ಸೂಪರ್ ಟೆಕಲ್ ಆನ್ ಆಗಿದೆ. ಥಾಡಿಯಲ್ಲಿ ಚಿಕ್ಕಮಗಳೂರು ತಂಡದ ಯಶವಂತ್ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿನಿಧಿಸಿದಂತ ಆಟಗಾರ. ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ನಮ್ಮ ವಾಲಂಟಿಯರ್ಸ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಅನಿಲ್ ಅವರಿಂದ ಉತ್ತಮವಾದಂತಹ ಟ್ಯಾಕಲ್. 1+2 3 ಪಾಯಿಂಟ್ ಚಿಕ್ಕಮಗಳೂರು. ಬೋನಸ್ ಅಂಕದ ಸೇರ್ಪಡೆಯಾಗಿದೆ ಚಿಕ್ಕಬಳ್ಳಾಪುರ ತಂಡಕ್ಕೆ. ಇದರೊಂದಿಗೆ ಸ್ಕೋರ್ 21-18 ಚಿಕ್ಕಬಳ್ಳಾಪುರ ತಂಡದ ಪರವಾಗಿ. 21-18 ಇನ್ ಫೇವರ್ ಆಫ್ ಚಿಕ್ಕಬಳ್ಳಾಪುರ. ಮತ್ತೊಂದು ಬೋನಸ್ ಅಂಕದ ಸೇರ್ಪಡೆಯಾಗಿದೆ ಚಿಕ್ಕಮಗಳೂರು ತಂಡಕ್ಕೆ. ಅರ್ಜುನನ ಅಂಕಣದಲ್ಲಿ ನಡೆದಂತಹ ಮಂಡ್ಯ ವಿರುದ್ಧ ಯಾದಗಿರಿ ಮಂಡ್ಯ ತಂಡ ಭರ್ಜರಿಯಾದಂತ ಅಂತರದೊಂದಿಗೆ ವಿಜಯಿಸಲಾಗಿದೆ. ಮಂಡ್ಯ ಜಿಲ್ಲಾ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು ಸಹ ಮ್ಯಾಚ್ ಅನ್ನು ವೀಕ್ಷಿಸಿದ್ದಾರೆ. ಅಂತಿಮ ಕರೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಡಗು. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕಣ 1ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಡಗು. ಬೋತ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಸೆಂಡ್ ಯುವರ್ ಟೀಮ್ ಇಮಿಡಿಯೇಟ್ಲಿ. ಬೆಳಗಾವಿ ಹಾಗೂ ಹಾವೇರಿ, ದಕ್ಷಿಣ ಕನ್ನಡ ಹಾಗೂ ಕೊಡಗು. The last and final call. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಕಣ 1ರಲ್ಲಿ ಪಂದ್ಯ ಮುಕ್ತಾಯವಾಗಿದೆ. ದಕ್ಷಿಣ ಕನ್ನಡ ವಿರುದ್ಧ ಕೊಡಗು ಕಣ 1ರಲ್ಲಿ.
ಕಣ 2ರಲ್ಲಿ ಬೆಳಗಾವಿ ವಿರುದ್ಧ ಹಾವೇರಿ. ಎರಡು ಮತ್ತು 4 3 ಎಗ್ರೆ ಎಲ್ಲರೂ ರೆಫ್ರಿಗಳು ನಾವೇನು ಸೈಡ್ಗೆ ಹೋಗೋಣಂಗಿಲ್ವಾ? ಹಾಂ ಫೈನಲ್ಗೆ ಬರ್ತಾರೆ ನಾಳೆ. ಈಗ ಮಂಡ್ಯ ಇದೆಯಾ ಇನ್ನೊಂದು ಅದ್ರಾಗ ಡೈರೆಕ್ಟ್ ಫೈನಲ್ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಈ ಕಪ್ score 21-19 in favor of Chikballapur. ಬನ್ನಿ ಜಲ್ದಿ. ದಕ್ಷಿಣ ಕನ್ನಡ ವಿರುದ್ಧ ಕೊಡಗು. 2 ತಂಡಗಳಿಗೆ ಇದು ಅಂತಿಮ ಕರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕೊಡಗು ವರ್ಸಸ್ ದಕ್ಷಿಣ ಕನ್ನಡ. 2 ತಂಡಗಳಿಗೆ ಇದು ಅಂತಿಮ ಕರೆ. ಕಣ 1ರಲ್ಲಿ ಅಭಿಮನ್ಯು ಅಂಕಣದಲ್ಲಿ ಸ್ಕೋರ್ 21 ಈಚ್. 21-21 ಸಮಬಲ ಹೋರಾಟದಲ್ಲಿ ಪಂದ್ಯ. ರೋಹಿತ್ ಮ್ಯೂಸಿಕ್ ಬೇಡ. ಎಸ್ 21-21 ಸಮಬಲ ಹೋರಾಟದಲ್ಲಿ ಚಿಕ್ಕಬಳ್ಳಾಪುರ ವಿರುದ್ಧ ಚಿಕ್ಕಮಗಳೂರು. ಪ್ರೇಕ್ಷಕರೇ, ಸುಡುವ ಬಿಸಿಲಿನಲ್ಲಿ ನಿಮ್ಮ ಜೋರ ಚಪ್ಪಾಳೆ ಬರಲಿ ಒಮ್ಮೆ. ದೊಡ್ಡಬಳ್ಳಾಪುರದಲ್ಲಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಜನಾದ್ರಿ ಕಪ್ 2025 ಯಾರ ಮಡಿಲಿಗೆ ಸೇರ್ಲಿಕ್ಕಿದೆ? ಚಾಂಪಿಯನ್ಸ್ ಯಾರಾಗ್ತಾರೆ? ನಾಳೆ ನಿಮ್ಮೆಲ್ಲರಿಗೂ ಫಲಿತಾಂಶ ಹೊರಬೀಳಲಿಕ್ಕಿದೆ. ಈ ಬಾರಿ ಹರೀಶ್ ಒಬ್ಬ ಶ್ರೇಷ್ಠ ಆಟಗಾರ. ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿಷ್ಠಿತ ಆಟಗಾರ. ಜರ್ಸಿ ನಂಬರ್ 7 ಡಬಲ್ ಟೈ ಹೋಲ್ಡ್ ಮೂಲಕ ಸೋಮ ಔಟ್ ಆಗ್ತಾ ಇದ್ದಾನೆ. ಈತ ಕೂಡ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಹಾಗೂ ಸೀನಿಯರ್. ಲಾಸ್ಟ್ ಅಂಡ್ ಫೈನಲ್ ಕಾಲ್ ದಕ್ಷಿಣ ಕನ್ನಡ ಹಾಗೂ ಕೊಡಗು. ಇಪ್ಪತ್ತೆರಡು 21 22-21. ಯುವ ಆಟಗಾರ ಚಿಕ್ಕಮಗಳೂರಿನ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಸೂಪರ್ ಡೂಪರ್ ರೈಡ್ ಚಿಕ್ಕಬಳ್ಳಾಪುರ. ವಾಟ್ ಅ ಕಮ್ ಬ್ಯಾಕ್. ಒಂದೊಳ್ಳೆ ಫೈಟ್. ನಿಜವಾಗ್ಲೂ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ಗಗನ್ ಗೌಡ ಅವರು ಆಂಕಲ್ ನ ಪ್ರಯತ್ನಕ್ಕೆ ಮುಂದಾದ್ರು. ಸಪೋರ್ಟ್ ಬಂದಂತೆ ಇಬ್ಬರು ಆಟಗಾರ ಸೈಲಿ ಔಟ್ ಆಗಿದ್ದಾರೆ. ಈ ಬಾರಿ ಯಶ್ವಂತ್ ಚಿಕ್ಕಬಳ್ಳಾಪುರ ತಂಡದ ಆಟಗಾರರು ಸಹ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಸ್ಕೋರ್ 23 25-23. 2 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ. ಸಂಕಟ ಒಂದು ಕಾಲಿದೆ ನೋಡಿ. ಕರೆ ನೀಡಿರುವಂತ ದಕ್ಷಿಣ ಕನ್ನಡ ವಿರುದ್ಧ ಕೊಡಗು ಜಿಲ್ಲಾ ತಂಡದ ಆಟಗಾರ ಆದಷ್ಟು ಬೇಗ ಕಣಕ್ಕೆ ಆಗಮಿಸಿ. ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ ಎಲ್ಲ ಸದಸ್ಯರು ಸುಮಾರು 3 ತಿಂಗಳುಗಳ ಕಾಲ ಪರಿಶ್ರಮವನ್ನು ವಹಿಸಿ ಒಂದು ಜವಾಬ್ದಾರಿಯಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಬಾರಿ ಯಶವಂತ ವಾಟ್ ಅ ಬ್ಯೂಟಿಫುಲ್ ರೀಚ್. ಪಾದರ ಸದ್ಯ ಲೀಲಾಜಾಲವಾಗಿ ಲಾಬಿಯನ್ನು ಬಳಸಿಕೊಳ್ತಾ ಒಂದೊಳ್ಳೆ ಜಂಪ್ ನೊಂದಿಗೆ ಮಿಡ್ ಲೈನ್ ಅನ್ನ ರೀಚ್ ಮಾಡಿದ್ರು. ಮಲ್ಟಿಪಲ್ ರೈಡ್ ನೊಂದಿಗೆ ಸ್ಕೋರ್ 25. ಅನಿಲ ತನ್ನ ಬಲಿಷ್ಠ ಬಾಹುಗಳ ಬಂಧನದಲ್ಲಿ ಬಂಧಿಸಿಕೊಂಡಿದ್ದಾನೆ ಅನಿಲ್. ಎಸ್ ಗಗನ್ ಗೌಡ
ಚಿಕ್ಕಮಗಳೂರು ತಂಡದ ಒಬ್ಬ ಸ್ಟಾರ್ ಆಟಗಾರ. ಯುಪಿ ಯೋಧ ತಂಡದ ಪರವಾಗಿ ಅದ್ಭುತವಾದಂತಹ ಒಂದು ನೋಡಿ, ಪ್ರದರ್ಶನ. ಕೊಡಗು ತಂಡಕ್ಕೆ ಸಾಕಷ್ಟು ಅಂತಿಮ ಕರೆಯನ್ನು ಕೊಟ್ಟಿರಲಾಗಿರುತ್ತೆ. ಹಾಗೆ ದಕ್ಷಿಣ ಕನ್ನಡ ಡಿಕೆ ಯಾರಪ್ಪ ಕೋಚು? ಡಿಕೆ ದಕ್ಷಿಣ ಕನ್ನಡ ಹಾಗೂ ಕೊಡಗು ಸಾಕಷ್ಟು ಅಂತಿಮ ಕರೆಯನ್ನು ಕೊಟ್ಟಿರಲಾಗಿರುತ್ತೆ. ಚಿಕ್ಕಬಳ್ಳಾಪುರ ತಂಡದ ಯುವ ಪ್ರತಿಭೆ ಬೆಳಗಾವಿ ಹಾಗೂ ಹಾವೇರಿ ಈ ತಂಡಗಳಿಗೂ ಸಹ ಅಂತಿಮ ಕರೆ. ಬೆಳಗಾವಿ ಹಾಗೂ ಹಾವೇರಿ ಎರಡು ತಂಡಗಳಿಗೆ ಇದು ಅಂತಿಮ ಕರೆ. 28-27 ಒಂದು ಅಂಕದ ಮುನ್ನಡೆಯಲ್ಲಿ ಚಿಕ್ಕಮಗಳೂರು 28-27. ಫಸ್ಟ್ ಕಾಲ್ ಕೋಲಾರ ವರ್ಸಸ್ ರಾಯಚೂರು, ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ವಿಜಯನಗರ. ಚಿಕ್ಕಬಳ್ಳಾಪುರ ತಂಡದ ಜರ್ಸಿ ನಂಬರ್ 3 ಕೊನೆ ಆಟಗಾರ ತಂಡಕ್ಕೆ ಆಸರಾಗ್ತಾರೆ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಮ್ಯಾಚ್ ಕ್ಯಾನ್ಸಲ್ ಮಾಡ್ತಾ ಇದೀವಿ ನಾವು. ನೀವು ಬಂದಿಲ್ಲ ಅಂದ್ರೆ ನಿಮ್ಗೆ ರಾತ್ರಿ ಲೇಟ್ ಆಗಿ ಆಡಿಸ್ತೀವಿ ನಾವು. ಆಮೇಲೆ ಟೈಮ್ ಕಡಿಮೆ ಆಗುತ್ತೆ. ದಕ್ಷಿಣ ಕನ್ನಡ ಹಾಗೂ ಕೊಡಗು ಸಾಕಷ್ಟು ಅಂತಿಮ ಕರೆಯನ್ನು ಕೊಟ್ಟಿರಲಾಗಿರುತ್ತೆ. ದಕ್ಷಿಣ ಕನ್ನಡ ಹಾಗೂ ಕೊಡಗು ಎರಡು ತಂಡದ ನಾಯಕರಿಗೆ ಇದು ಸೂಚನೆ. ನೋಡಿ, ಇನ್ನು 5 ನಿಮಿಷದಲ್ಲಿ ನೀವು ಬಂದಿಲ್ಲ ಅಂದ್ರೆ ವಾಕೌಟ್ ಕೊಡಲಾಗುತ್ತೆ. ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಬರೋದು ಬೇಡ ಸರ್. ನೀವು ಬರೋದೇನು ಬಂತು? ನೀವು ಇಷ್ಟೊತ್ತಿಗೆ ಒಂದು ಮ್ಯಾಚ್ ಮುಗ್ದಿರ್ತಾ ಇತ್ತು. ಮೂವತ್ತೆರಡು 28 ಚಿಕ್ಕಮಗಳೂರು ತಂಡದ ಪರವಾಗಿ. ಎಸ್ 32-28ರಲ್ಲಿ ಚಿಕ್ಕಮಗಳೂರು ತಂಡದ ಆಟಗಾರರು ಕೊನೆಯ ಕ್ಷಣದಲ್ಲಿ ಪಂದ್ಯವನ್ನ ತನ್ನೆಡೆಗೆ ಸೆಳೆದುಕೊಳ್ತಾ ಇದ್ದಾರೆ. ಚಿಕ್ಕಮಗಳೂರು ತಂಡದ ಗಗನ್ ಗೌಡ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ, ಯುಪಿ ಯೋಧ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ, ತನ್ನ ಹೈಟ್ ಅನ್ನ ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಕೊಡಗು ತಂಡ ಕೊಡಗು ಬಂದಿಲ್ಲ ಅಂದ್ರೆ ವಾಕವರ್ ಕೊಟ್ಬಿಡಿ. ಹೇಳ್ತೀನಿ, ಕೊಡಗು ಬಂದಿಲ್ಲ ಅಂದ್ರೆ ವಾಕವರ್ ಕೊಟ್ಬಿಡಿ. ಸಾಕಷ್ಟು ಅಂತಿಮ ಕರೆಯನ್ನು ಕೊಟ್ಟಿರಲಾಗಿರುತ್ತೆ ಕೊಡಗು ತಂಡಕ್ಕೆ. ಹಾಗೆ ಬೆಳಗಾವಿ ಹಾಗೂ ಹಾವೇರಿ ಏನು ಮಾಡ್ಬೇಡ, ಹಂಗೆ ಮಾಡ್ತಾರೆ. ಅನ್ನ ಸಾರು, ಕೊಡಗು ತಂಡ ಮಜ್ಜಿಗೆ, ಪಲಾವ್ ಹಿಂಗೆ ಹೋಗಿ ರೋಡಲ್ಲಿ ನೋಡ್ತೀವಿ. ಇನ್ನ 5 ನಿಮಿಷದಲ್ಲಿ ಬಂದಿಲ್ಲ ಅಂದ್ರೆ ವಾಕವರ್ ಕೊಡಲಾಗುತ್ತೆ. ಸ್ವಲ್ಪ ದೂರ ಇಟ್ಟೊಂದು ಬೇಕಾದ್ರೆ ಮಡಿಕೊಂಡು ಹೋಗ್ತೀನಿ. ನೋಡಿ, ತೀರ್ಪುಗಾರರು ತೋಳಿಯಲ್ಲಿ ಸ್ಕೋರ್ ಶೀಟ್ ತಗೊಂಡೋಗಿ. ಈಗ ನಾನು ಕೊಟ್ಟೆ, ಬಂದಿಲ್ಲ ಅಂದ್ರೆ ವಾಕವರ್ ಕೊಟ್ಬಿಡಿ. ಟೋಕನ್ ಏನು ಬೇಡ, ಹೋಗಪ್ಪ ತಗೋಣ ಇಟ್ಕೊಂಡು ಮಾಡಿ. ಕೊಡಗು ಕೊಡಗು ತಂಡ ಸಾಕಷ್ಟು ಕರೆಗಳನ್ನು ನೀಡಿದ್ವಿ, ಇದುವರೆಗೆ ಅಂಕಣಕ್ಕೆ ಆಗಮಿಸಿಲ್ಲ. ಹಾಗಾಗಿ ಕೊಡಗು ತಂಡ ಮುಂದಿನ
ಪಂದ್ಯಕ್ಕಾಗಿ ಕರೆ ನೀಡಬೇಕು. ಬಿಡು ಆರಾಮಾಗಿ ಕೂತ್ಕೊ, ಕ್ಯಾನ್ಸಲ್ ನಿಂದು. ಎಸ್ ಯಶ್ವಂತ್ ಚಿಕ್ಕಮಗಳೂರು ತಂಡದ ಒಬ್ಬ ಯುವ ಪ್ರತಿಭೆ. ಬನ್ನಿ ದಕ್ಷಿಣ ಕನ್ನಡ ಸರ್, ಒಳಗೆ ಬನ್ನಿ ಸರ್, ದಯವಿಟ್ಟು ಬನ್ನಿ, ಒಳಗೆ ಬನ್ನಿ, ಒಳಗೆ ಬನ್ನಿ. ಚೇರನ ಕಾಣಿಸ್ತೇನ? ಬೆಳಗಾವಿ ಹಾಗೂ ಹಾವೇರಿ ಎರಡು ತಂಡಗಳಿಗೆ ಅಂತಿಮ ಕರೆ. ಬೆಳಗಾವಿ ಹಾಗೂ ಹಾವೇರಿ 36-30, 36-30 in favor of ಚಿಕ್ಕಮಗಳೂರು. Already kept the last 1 minute. ಎಸ್ ಕರ್ಣ ಅದ್ಭುತವಾದಂತಹ ಬ್ಯಾಕ್ ಹೋಲ್ಡ್ ಚಿಕ್ಕಮಗಳೂರು ತಂಡದ ಅನಿಲ್. 38-31 ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ ನೋಡಿ. ಆಟಗಾರಿಗೆ ಅಂತಿಮ ಕರೆಯನ್ನು ನೀಡಿದ ತಕ್ಷಣ ನೀವು ಪ್ರವೇಶ ದ್ವಾರದಲ್ಲಿ ಕಾಯ್ತಾ ಇರಬೇಕು ಆಟಗಾರ ಯಾವಾಗ್ಲೂ. ಯಾಕಂದ್ರೆ ನಿಮ್ದು ಒಂದೇ ಟೀಮ್ ಅಲ್ಲ, 26ಕ್ಕೂ ಹೆಚ್ಚಿನ ಜಿಲ್ಲಾ ತಂಡಗಳು ಆಗಮಿಸಿದಾವೆ. ನೀವು ಆಲ್ರೆಡಿ ಮ್ಯಾಚ್ ಯಾವಾಗಿದೆ ಅಂತೇಳಿ ಕೇಳ್ಕೊಂಡು 1, 2, 3 ಕರೆಗಳನ್ನ ನೀಡ್ತಾರೆ. ಅದು ಮ್ಯಾಚ್ ಅಡ್ವಾನ್ಸ್ ನಡೆಯುವಾಗ. ಬೆಳಗಾವಿ ಅದೇ ರೀತಿ ಹಾವೇರಿ ಜಿಲ್ಲಾ ತಂಡ ಕೂಡಲೇ 2 ತಂಡಗಳು ಅಂಕಣಕ್ಕೆ ಆಗಮಿಸಬೇಕು. ಭಾರತದಲ್ಲಿ ವಾಕೌಟ್ ಘೋಷಿಸಲಾಗುತ್ತೆ. ತಂಡದ ತರಬೇತುದಾರರು ಮತ್ತು ವ್ಯವಸ್ಥಾಪಕರಿಗೆ ಸೂಚನೆ ಆಗಿರುತ್ತೆ. ಎಲ್ಲಾ ತಂಡದ ತರಬೇತುದಾರರು ಹಾಗೂ ವ್ಯವಸ್ಥಾಪಕರಿಗೆ ಸೂಚನೆ. ಅಂತಿಮ ಕರೆ ನೀಡಿದ ತಕ್ಷಣ 2 ತಂಡಗಳು ಅಂಕಣವನ್ನು ಪ್ರವೇಶ ಮಾಡಬೇಕು. ಭಾರತದಲ್ಲಿ ಯಾವ ತಂಡ ಅಂಕಣವನ್ನು ಪ್ರವೇಶ ಮಾಡುತ್ತೆ ಆ ತಂಡಕ್ಕೆ ವಿಜೇತರನ್ನಾಗಿ ನೀಡಿ ಆಪರೇಟ್ ತಂಡಕ್ಕೆ ವಾಕೌಟ್ ನೀಡಲಾಗುತ್ತೆ. ಎಸ್ ಗಗನ್ ಗೌಡ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಎಸ್ ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ರೆ ಬೆಳಗಾವಿ ಜಿಲ್ಲಾ ತಂಡ. ಕೋಲಾರ ಹಾಗೂ ರಾಯಚೂರು ಫಸ್ಟ್ ಕಾಲ್. ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ವಿಜಯನಗರ. 41-31 10 ಅಂಕದ ಮುನ್ನಡೆಯಲ್ಲಿ ಚಿಕ್ಕಮಗಳೂರು. ಅಂಕಣ 1ರಲ್ಲಿ ಅರ್ಜುನನ ಅಂಕಣದಲ್ಲಿ ಇದೀಗ ಉತ್ತರ ಕರ್ನಾಟಕದ ಕುಂದಾನಗರಿ ಬೆಳಗಾವಿ ಎದುರಿಸ್ತಾ ಇದ್ರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹೋರಿ ಹಬ್ಬಕ್ಕೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ ಹಾವೇರಿ. ಎಸ್ 41-31 ಮತ್ತೊಂದು ಅಂಕದ ಸೇರ್ಪಡೆ ಚಿಕ್ಕಮಗಳೂರು ತಂಡ. ಬ್ಯಾಂಗ್ಳೂರ್ ರೂರಲ್ ವಿರುದ್ಧ ವಿಜಯನಗರ, ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಧಾರವಾಡ. 4 ತಂಡಗಳಿಗಿದು ಪ್ರಥಮ ಕರೆ. ಬ್ಯಾಂಗ್ಳೂರ್ ರೂರಲ್ ವಿರುದ್ಧ ವಿಜಯನಗರ, ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಧಾರವಾಡ. 4 ತಂಡಗಳಿಗಿದು ಪ್ರಥಮ ಕರೆ.
second time out. ಎಸ್ ನೋಡಿ, ಕರೆಯನ್ನು ನೀಡಿದಂತೆ ಎಲ್ಲ ತಂಡದ ಆಟಗಾರ ಅಂತಿಮ ಕರೆಯನ್ನು ನೀಡಿದ ತಕ್ಷಣ ನೀವು ಅಂಕಣಕ್ಕೆ ಬಂದಿಲ್ಲ ಅಂತ ಅಂದ್ರೆ ಈಗ ಆಲ್ರೆಡಿ ಒಂದು ಟೀಮ್ಗೆ ವಾಕರ್ ನೀಡಿದ್ದೇವೆ. ಇನ್ನು ಮುಂದೆ ಎಲ್ಲ ಆಟಗಾರ ನೋಡಿ ಇಲ್ಲಿಂದನೇ ಸ್ವಲ್ಪ ಎಚ್ಚರವಾಗಿರಿ, ಎಚ್ಚೆತ್ತುಕೊಳ್ಳಿ. ಅಂತಿಮ ಕರೆ ನೀಡಿದ ತಕ್ಷಣ ನೀವು ಅಂಕಣಕ್ಕೆ ಆಗಮಿಸಬೇಕಾಗತ್ತೆ. ನೋಡಿ, ಆಟಗಾರರು ಊಟ ಆಗದೆ ಹೋದ್ರೆ ಆದಷ್ಟು ಬೇಗ ಊಟದ ಟೋಕನ್ ಅನ್ನ ತೆಗೆದುಕೊಂಡು ಹೋಗಿ. ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಚಿಕ್ಕಬಳ್ಳಾಪುರ ತಂಡದ ಕರ್ಣ ಯುವ ಆಟಗಾರ ರೈಟ್ ಕವರ್ ಭಾಗದಲ್ಲಿದ್ದಂತ ಸೆಕೆಂಡ್ ಕಾಲ್ ಹಾಗೂ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಆಟಗಾರದ ಒಂದು ಉತ್ತಮವಾದಂತ ಟ್ಯಾಕಲ್. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ಅರ್ಜುನ ಪ್ರಶಸ್ತಿ ಪುರಸ್ಕೃತರು ನಮ್ಮ ಪ್ರೋ ಕಬಡ್ಡಿ ತರಬೇತುದಾರರು ಸನ್ಮಾನ್ಯ ಶ್ರೀಯುತ BC ರಮೇಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರಿಗೆ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರದ ಈ ಒಂದು ಕಾರ್ಯಕ್ರಮ